ಸಮರ್ಥಣ್ಣ ಇಲ್ಲಿ ಅವನ್ನ ನೀವು ಕರ್ಕೊಂಡೇ ಬರ್ಲಿಲ್ವಾ? ಆ ಮನೆಗೆ ಹೋಗಿದ್ದಾನಾ? ದೊಡ್ಡಮ್ಮ ಏನಾದ್ರು ಮಾತಾಡಿ ಪ್ಲೀಸ್. ಅಭಿ ಬ್ರೋ ದೊಡ್ಡಪ್ಪ ಪ್ಲೀಸ್ ಏನಾದ್ರು ಹೇಳಿ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಸಮರ್ಥಿಗೆ ಇವತ್ತಲ್ಲ ನಾಳೆ ಬಿಡುಗಡೆ ಆಗುತ್ತೆ. ಅಂದ್ರೆ ಅವನು ಇವತ್ತು ರಿಲೀಸೇ ಆಗ್ಲಿಲ್ವಾ? ಅವನಿಗೆ ಬೇಲೆ ಸಿಗ್ಲಿಲ್ವಾ? ಇಲ್ಲ, ಹಾಗಾಗಬಾರ್ದು. ಅವನೇನು ತಪ್ಪೇ ಮಾಡಿಲ್ಲ. ನಿಧಿ, ಸಮಾಧಾನ ಮಾಡ್ಕೊ. ಅವನು ತಪ್ಪು ಮಾಡಿಲ್ಲ ಅಂತ ನಮಗೆ ಗೊತ್ತು. ಬೇಲ್ ಸಿಗಲಿಲ್ಲ ಅಷ್ಟೇ. ಇವತ್ತಲ್ಲ ನಾಳೆ ಅವನ್ನ ರಿಲೀಸ್ ಮಾಡಿಸ್ತೀವಿ. ಅಳಬೇಡ ನಿಧಿ. ಅವನು ಯಾವ ತಪ್ಪು ಮಾಡಿಲ್ಲ ಅಂತ ನಮ್ಗೆಲ್ರಿಗೂ ಗೊತ್ತು. ಅವನಿಗೇನೂ ಆಗಲ್ಲ. ಅವನು ಆಚೆ ಬಂದೇ ಬರ್ತಾನೆ. ದೊಡ್ಡಮ್ಮ, ನನಗಿದೆಲ್ಲ ಸಹಿಸ್ಕೊಳಕ್ಕಾಗ್ತಿಲ್ಲ. ಸತ್ಯ ಏನು ಅಂತ ಎಲ್ಲರಿಗೂ ಹೇಳ್ಬಿಡ್ತೀನಿ. ಹಾಗೆಲ್ಲ ಮಾಡಬೇಡ. ನೋಡು, ನೀನು ಹಾಗೆಲ್ಲ ಮಾಡಿದ್ರೆ ಸಮರ್ಥಿತವರೆಗೂ ಅನುಭವಿಸಿರೋದಕ್ಕೆಲ್ಲ ಬೆಲೆನೇ ಇರಲ್ಲ. ನೀನು ಸಮಾಧಾನ ಮಾಡ್ಕೊ. ಮಹೇಶ, ನಿನ್ನ ಹತ್ರ ಯಾರಾದರೂ ಪ್ರೈವೇಟ್ ಡಿಟೆಕ್ಟಿವ್ ನಂಬರ್ ಇದೆಯಾ? ಓಣ ಇದೆ, ಬಾ. ಧೈರ್ಯವಾಗಿರೋ, ಎಲ್ಲ ಸರಿ ಹೋಗುತ್ತೆ. ನಿಧಿ, ಯಾಕಿಷ್ಟು ಅಳ್ತಿದ್ಯಾ? ನಾವೆಲ್ಲರೂ ಇಲ್ವಾ? ಸಮರ್ಥ್ಗೆ ನಾವು ಏನೂ ಆಗಕ್ಕೆ ಬಿಡಲ್ಲ. ಅವನಿಗೇನೂ ಆಗಲ್ಲ. ಅವನು ಈ ಮನೆಗೆ ಬಂದೇ ಬರ್ತಾನೆ. ನೀನು ಇನ್ನೂ ಚಿಕ್ಕವಳು. ಇದೆಲ್ಲ ಫೇಸ್ ಮಾಡೋಕ್ಕೆ ನೀನು ಕಷ್ಟ ಆಗ್ತಿದೆ. ಅದಕ್ಕೆ ಭಯ ಪಡ್ತಿದ್ಯಾ? ನಾವೆಲ್ಲರೂ ನಿನ್ನ ಜೊತೆ ಇದ್ದೀವಿ, ಯೋಚನೆ ಮಾಡಬೇಡ. ನೋಡಿದ್ಯಾ ನಿಧಿ, ನಿನ್ನ ಅಣ್ಣಂದ್ರು, ದೊಡ್ಡಪ್ಪ, ನಾನು, ಮನೆಯವರೆಲ್ಲರೂ ಸಮರ್ಥನ ಬಿಡಿಸೋದಕ್ಕೆ ಹೋರಾಡ್ತಾ ಇದ್ದೀವಿ. ಹಾಗಿರುವಾಗ ಈ ರೀತಿ ಭಯ ಪಡ್ತಾರಾ? ಅಭಿ, ಇವಳನ್ನ ಕರ್ಕೊಂಡು ಹೋಗು. ನಿಧಿ, ಆ ಪುಟ್ಟ ಹೃದಯದಲ್ಲಿ ಎಷ್ಟೋ ನೋವಿದೆ, ಎಷ್ಟು ಸಂಕಟ ಪಡ್ತಾ ಇದ್ದಾಳೆ. ಆ ಸಂಕಟ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಯೋಚನೆ ಮಾಡಬೇಡಿ ಅಮ್ಮ. ಇದಕ್ಕೆಲ್ಲ ಒಂದೇ ಪರಿಹಾರ, ಸಮರ್ಥನ ಆಚೆ ತರಬೇಕು. ಅದಕ್ಕೋಸ್ಕರ ನಾವು ಕಷ್ಟಪಡಬೇಕು, ಹೋರಾಡಬೇಕು. ಹೇಗಾದರೂ ಮಾಡಿ ಅವನು ಆಚೆ ತರೋಣ. ನಿಮ್ಮ ಮಕ್ಕಳು ಗೆಲ್ಲಬೇಕು ಅನ್ನೋ ಆಸೆ ನಿಮಗೂ ಇದೆ ಅಲ್ವಾ ಅಪ್ಪ? ಅದಕ್ಕೆ ತಾನೇ ನಮಗೆ ಒಂದೊಂದೇ ಸಾಕ್ಷಿ ಸಿಗೋ ಹಾಗೆ ನೀವು ದಾರಿ ತೋರಿಸ್ತಾ ಇರೋದು. ನಿಮ್ಮ ಮಗಳು ಯಾವುದಕ್ಕೂ ಹಿಂಜರಿಯಲ್ಲ ಅಪ್ಪ. ಸತ್ಯಕ್ಕೆ ಗೆಲುವು ಸಿಗೋವರೆಗೂ ನಾನು ನನ್ನ ಹಠನ ಬಿಡಲ್ಲ. ಈ ಹಠಮಾರಿ ಮಗಳ ಜೊತೆ ನೀವು ಯಾವಾಗಲೂ ಇರ್ತೀರಾ ಅಲ್ವಾ ಅಪ್ಪ? ಇವತ್ತು ಈ ಹೋರಾಟದಲ್ಲಿ ನಾನು ಒಬ್ಬಂಟಿಯಾಗಿದ್ದೀನಿ ಅಪ್ಪ. ನನ್ನ ಹೋರಾಟಕ್ಕೆ ಬೆಂಗಾವಲಾಗಿ ನೀವಿರ್ತೀರಾ ಅಲ್ವಾ ಅಪ್ಪ? ಹಾಗೆ ನೋಡಿದ್ರೆ ನಿನ್ನ ಜೊತೆ ನಾನು ನಿಲ್ಲಬೇಕಾಗಿತ್ತು. ನಿಮ್ಮಪ್ಪ ನಿನ್ನ ಜವಾಬ್ದಾರಿನ ನನಗೆ ವಹಿಸಿ ಹೋಗಿದ್ದ. ಆದರೆ ಏನು ಮಾಡಲಿ, ಆ ಹೆಣ್ಮಗಳು ತಿಳಿದೇ ಮಾಡಿರೋ ತಪ್ಪು ಇದು. ಇದಕ್ಕಾಗಿ ಅವಳ ಜೀವನನೇ ನಾಶ ಆಗಬಾರೋ ಅಂತನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾನು ನಿನ್ನ ಜೊತೆ ನಿಲ್ಲೋಕ್ಕಾಗ್ತಿಲ್ಲಮ್ಮ. ನಿಮ್ಮಪ್ಪನಿಗೆ ಕೊಟ್ಟಿರೋ ಮಾತನ್ನು ನಡೆಸ್ಕೊಡೋಕ್ಕೂ ಆಗ್ತಾಯಿಲ್ಲ. ನಿನ್ನ ವಿಷಯದಲ್ಲಿ ನನ್ನ ಜವಾಬ್ದಾರಿನ ನಿರ್ವಹಿಸೋಕ್ಕೂ ಆಗ್ತಾಯಿಲ್ಲ. ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ದೇವ್ರೆ, ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ದಾರಿ ತೋರಿಸಿ ಎಲ್ಲರ ನೋವಿಗೂ ಒಂದು ಅಂತ್ಯ ಹಾಡಲೇಬೇಕು. ಹೌದು, ಆಕ್ಸಿಡೆಂಟ್ ಮಾಡಿದ್ದು ನಾನೇ. ಅವಳಿಗೆ ಯಾವ ತೊಂದರೆನೂ ಆಗಬಾರ್ದು, ಅವಳ ಮದುವೆ ಚೆನ್ನಾಗಿ ನಡಿಬೇಕು ಅನ್ನೋ ಉದ್ದೇಶಕ್ಕೆ ಅವನು ಜೈಲ್ಗೆ ಹೋಗೋ ನಿರ್ಧಾರ ಮಾಡ್ದ. ಪ್ರೌಡ್ ಆಫ್ ಯು ಸಮರ್ಥ್. ನಿನ್ನನ್ನು ನಾನು ತಮ್ಮ ಅಂದ್ಕೊಂಡಿದ್ದೆ, ನನಗಿಂತ ಚಿಕ್ಕವನು ಅಂದ್ಕೊಂಡಿದ್ದೆ. ಆದರೆ ನೀನು ನಮ್ಮೆಲ್ರಿಗಿಂತ ದೊಡ್ಡವನಾಗ್ಬಿಟ್ಟೆ. ನನಗೆ ಗೊತ್ತಿತ್ತು ಬ್ರೋ, ಅವನಿಗೆ ಆಕ್ಸಿಡೆಂಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವನು ನಮ್ಮ ಹತ್ರ ಹೇಳಿದ್ದೆಲ್ಲ ಸುಳ್ಳೆ.
ಅವನು ಸುಳ್ಳು ಹೇಳಿರ್ಬೋದು, ಆದರೆ ಅವನು ಹೇಳಿದ್ದು ಸುಳ್ಳು ಅಂತ ಹೇಳೋಕ್ಕೆ ನನಗೆ ಮನಸ್ಸೊಪ್ಪಲ್ಲ. ಅದನ್ನು ನಾನು ತ್ಯಾಗ ಅಂತ ಕರಿತೀನಿ. ಈ ಮನೆ ಅವನಿಗೋಸ್ಕರ ಏನು ಮಾಡಿದೆಯೋ ನನಗೆ ಗೊತ್ತಿಲ್ಲ, ಆದರೆ ಈ ಮನೆಗೋಸ್ಕರ ಅವನು ಮಾಡ್ತಿರೋದು ದೊಡ್ಡ ತ್ಯಾಗ. ಅಭಿ, ಅದಕ್ಕೆ ನಿಧಿ ಮಲ್ಕೊಂಡ್ಲು. ಪಾಪ, ಇವತ್ತು ಸಮರ್ಥ ಆಚೆ ಬರ್ತಾನೆ ಅಂತ ತುಂಬ ಆಸೆ ಇಟ್ಕೊಂಡಿದ್ಲು. ನಾವು ಕೋರ್ಟ್ ಹತ್ರ ಹೋಗೋಣ ಅಂತ ಹಠ ಮಾಡ್ತಿದ್ಲು. ಅವಳಂತೂ ಇತ್ತೀಚೆಗೆ ವಿಚಿತ್ರವಾಗಿ ಆಡ್ತಿದ್ದಾಳೆ, ಒಂಥರ ಇರ್ತಾಳೆ. ಯಾವಾಗಲೂ ಏನೋ ಯೋಚನೆ ಮಾಡ್ತಿರ್ತಾಳೆ, ಅಳ್ತಿರ್ತಾಳೆ. ಯಾಕೆ ಅಂತಲೇ ಅರ್ಥ ಆಗ್ತಿಲ್ಲ. ಅದರಲ್ಲಿ ಅರ್ಥ ಆಗುವಂಥದ್ದು ಏನಿದೆ? ಇದ್ದಕ್ಕಿದ್ದ ಹಾಗೆ ಈ ರೀತಿ ಮದುವೆ ನಿಂತು ಹೋದರೆ ಈ ರೀತಿ ರಿಯಾಕ್ಟ್ ಮಾಡೋದು ಸಹಜ ಅಲ್ವಾ? ಇಲ್ಲ ರೀ, ಅವಳು ಮದುವೆ ನಿಂತೋಗಿದ್ರ ಬಗ್ಗೆ ಯೋಚನೆನೇ ಮಾಡ್ತಿಲ್ಲ. ಯಾವಾಗಲೂ ಸಮರ್ಥ ಬಗ್ಗೆನೇ ಮಾತಾಡ್ತಿರ್ತಾಳೆ. ಅವನು ತಪ್ಪು ಮಾಡಿಲ್ಲ, ಶಿಕ್ಷೆ ಆಗಬಾರ್ದು ಅಂತ ಹೇಳ್ತಿರ್ತಾಳೆ. ಸಮರ್ಥ ಅರೆಸ್ಟ್ ಆಗಿರೋದ್ರ ಬಗ್ಗೆನೇ ನೆನ್ಪು ಮಾಡ್ಕೊಂಡು ಅಳ್ತಿರ್ತಾಳೆ. ಇದುವರೆಗೂ ಅವಳ ಮದುವೆ ಬಗ್ಗೆ ಮಾತಾಡಿರೋದೇ ಕಮ್ಮಿ, ಆದರೆ ಸಮರ್ಥ ಬಗ್ಗೆ ಮಾತಾಡಿರೋದೇ ಹೆಚ್ಚು. ಈ ರೀತಿ ಅವಳು ಮಾತಾಡಿರೋದು ನಾನು ಯಾವತ್ತೂ ಕೇಳಿರಲಿಲ್ಲ. ಅವಳ ಮನಸ್ಸಲ್ಲಿ ಏನಿದೆ ಅಂತಲೂ ನನಗೆ ಗೊತ್ತಾಗ್ತಿಲ್ಲ. ಬ್ರೋ, ಅದಕ್ಕೆ ಇರೋ ಸತ್ಯ ಏನು ಅಂತ? ಇಲ್ಲ, ಅವಳು ಈ ಸತ್ಯನ ಅರಿಸ್ಕೊಳ್ಳಲ್ಲ. ಅವಳಿಗೆ ಹೇಳಬೇಕು ಅಂತ ನನಗೆ ಎಷ್ಟು ಸಲ ಅನಿಸ್ತು, ಆದರೆ ಹೇಳೋದು ಬೇಡ ಅಂತ ನಾನು ಸುಮ್ಮನಿದ್ದೀನಿ. ಅಣ್ಣ ತಮ್ಮ ಏನು ಮಾತಾಡ್ಕೊಳ್ತಿದ್ರಿ? ಏನಿಲ್ಲ ಪುಣ್ಯ, ನಿನ್ನ ನಿಧಿ ಬಗ್ಗೆ ಮಾತಾಡ್ತಿದ್ದಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ವಿ. ಅದಕ್ಕೆ ಚಿಕ್ಕವಳಿದ್ದಾಗಿಂದನೂ ಅವಳು ತುಂಬ ಸೂಕ್ಷ್ಮವಾಗಿ ಬೆಳೆದಿದ್ದಾಳಲ್ವಾ, ಅದಕ್ಕೆ ಅವಳಿಗೆ ಇದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ತುಂಬ ಹೆದರಿದಾಳು ಅವಳು. ನಿಜ ಹೇಳಬೇಕು ಅಂದರೆ ನಾನು ಇವತ್ತು ಸಮರ್ಥ ಆಚೆ ಬರ್ತಾನೆ ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಇವತ್ತು ನಡೆದಿದ್ದನ್ನು ಕೇಳಿ ನನಗೂ ಯಾಕೋ ಭಯ ಶುರು ಆಗಿದೆ. ಸಮರ್ಥ ಆಕ್ಸಿಡೆಂಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರ ತಾತಂಗೆ ಅವರೇ ಆಕ್ಸಿಡೆಂಟ್ ಮಾಡೋಕ್ಕೆ ಹೇಗೆ ಸಾಧ್ಯ? ಅದು ಅಲ್ಲದೆ ಆಕ್ಸಿಡೆಂಟ್ ಮಾಡಿ ಅಲ್ಲಿ ನಿಲ್ಲದೆ ವಾಪಸ್ ಬರ್ತಾರಾ? ನೀವಿಬ್ರು ನನ್ನಿಂದ ಏನೂ ಮುಚ್ಚಿಡ್ತಿಲ್ಲ ಅಲ್ವಾ? ಮುಚ್ಚಿಡೋದ? ನಿನ್ನಿಂದ ಏನು ಮುಚ್ಚಿಡೋಕ್ಕಾಗತ್ತೆ ಪುಣ್ಯ? ಏನು ನಡೆದಿದೆಯೋ ಎಲ್ಲ ನಿನ್ನ ಕಣ್ಮುಂದೆನೇ ಆಗಿದೆ. ಅದೇನೂ ಸರಿ, ಆದರೂ ನೀವಿಬ್ಬರು ಏನಿಲ್ಲ, ಅದಕ್ಕೆ ಸಮರ್ಥ ಕೇಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ ಅಷ್ಟೇ. ಥ್ಯಾಂಕ್ಸ್ ಜ್ಯೂಸ್ ಕೊಟ್ಟಿದ್ದಕ್ಕೆ. ಹಲೋ, ಬ್ಲಿಂಕ್ ಸ್ಪೈ ಸರ್ವಿಸಾ? ಹಾಂ, ಅದು ನಾನು ಮಹೇಶ್ ಅಂತ, ನಿಮ್ಮ ಮ್ಯಾನೇಜರ್ಗೆ ನಾನು ಮೆಸೇಜ್ ಮಾಡಿದ್ದೆ. ಹಾಂ ಹೌದು, ಅದೇ ವಿಷಯ. ಡೀಟೇಲ್ಸ್ ಎಲ್ಲ ನಾನು ಶೇರ್ ಮಾಡ್ತೀನಿ. ನಿನಗೆ ಈ ಏಜೆನ್ಸಿಗಳ ಬಗ್ಗೆ ಏನು ಅನಿಸುತ್ತೆ? ತುಂಬ ಒಳ್ಳೆಯ ಏಜೆನ್ಸಿಗಳು ಅಣ್ಣ, ಒಳ್ಳೊಳ್ಳೆ ಕೇಸ್ ಸಾಲ್ವ್ ಮಾಡಿದ್ದಾರೆ. ನನಗೆ ಪರಿಚಯ ಇರೋರು ಅಲ್ಲಿ ಕೆಲವೊಬ್ರು ಇದ್ದಾರೆ, ಹಾಗಾಗಿ ನಂಬಿಕೆ ಇಡ್ಬೋದು. ಆದರೆ ನನಗೆ ಒಂದು ವಿಷಯ ಗೊತ್ತಾಗ್ತಿಲ್ಲ, ಅದಕ್ಕೆ ಯಾಕೆ ಈ ವಿಷಯವಾಗಿ ಸುಳ್ಳು ಹೇಳಿದ್ರು? ಸಮರ್ಥ ಮನೇಲಿದ್ದ ಅಂತ ಅವ್ರಿಗೂ ಗೊತ್ತು, ಆದರೂ ಯಾಕೆ ಹಾಗೆ ಹೇಳಿದ್ರು? ನಾನು ಈ ವಿಷಯನ ಅವ್ರ ಹತ್ರ ಅಲ್ಲೇ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಅವರು ಡಿಸ್ಟರ್ಬ್ ಆಗಿದ್ದು ನೋಡಿ ಸುಮ್ಮನೆ ಅದೇ. ಅವ್ರ ಮನಸ್ಸಲ್ಲಿ ಏನು ಓಡ್ತಿದೆಯೋ ಏನೋ. ನನಗೂ ಅದೇ ಅರ್ಥ ಆಗ್ತಿಲ್ಲ ಮಹೇಶ. ತುಳಸಿಯವರು ಸುಳ್ಳು ಹೇಳೋರಲ್ಲ, ಆದರೂ ಇವತ್ತು ಮಗನ ವಿರುದ್ಧನೇ ಸುಳ್ಳು ಸಾಕ್ಷಿ ಹೇಳಿದ್ದಾರೆ ಅಂದರೆ ನನಗೆ ನಂಬೋಕೆ ಆಗ್ತಿಲ್ಲ. ನಾನು ಅವ್ರ ಜೊತೆ ಮಾತಾಡ್ತೀನಿ. ಇದ್ರ ಹಿಂದೆ ಏನೋ ಬಲವಾದ ಕಾರಣನೇ ಇರುತ್ತೆ, ಅವ್ರನ್ನ ವಿಚಾರಿಸ್ತೀನಿ. ತುಂಬ ಸೂಕ್ಷ್ಮವಾದ ವಿಚಾರ ಅಣ್ಣ, ಅದಕ್ಕೆ ನಾನೇನು ವಿಚಾರಣೆ ಮಾಡೋ ರೀತಿ ಮಾತಾಡಬೇಡ, ಸಮಾಧಾನವಾಗಿ ಕೇಳು. ನೀನೇ ಹೇಳ್ದಾಗೆ ಅವರು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋರಲ್ಲ. ಈಗ ಹೇಳಿದ್ದಾರೆ ಅಂತಂದರೆ ಏನೋ ಮುಖ್ಯವಾದ ಉದ್ದೇಶ ಇರುತ್ತೆ ಅಥವಾ ಕಾರಣ ಇರುತ್ತೆ. ಆಯಿತು, ನಾನು ಅವ್ರ ಜೊತೆ ಮಾತಾಡ್ತೀನಿ.
ನಾನೇ ರೀತಿ ಸುಳ್ಳು ಹೇಳಿದ್ದಕ್ಕೆ ಮಾಧವ್ ಅವ್ರು ಖಂಡಿತ ನನ್ನ ಪ್ರಶ್ನೆ ಮಾಡ್ತಾರೆ. ಯಾಕೆ ಸುಳ್ಳು ಹೇಳಿದ್ರಿ ಅಂತ ಕೇಳ್ತಾರೆ. ನಾನು ಏನು ಹೇಳಿ? ಮಕ್ಕಳು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ಮಾಧವ್ ಅವ್ರಿಗೆ ಸತ್ಯ ಗೊತ್ತಾದರೆ ಪಾಪುನ ಆಚೆ ಕರೆಸಿ ನಿಧಿಗೆ ಶಿಕ್ಷೆ ಆಗೋ ಥರ ಮಾಡಿದ್ರು ಮಾಡಬಹುದು. ಅವರು ಕಾನೂನು ಮತ್ತು ನ್ಯಾಯ ಹೇಳಿದ ಹಾಗೆ ನಡಿಬೇಕು ಅಂತಾರೆ. ಆದರೆ ನಾನು ಭಾವನೆಗಳು ಹೇಳಿದ ಹಾಗೆ ನಡ್ಕೋತಾ ಇದ್ದೀನಿ. ನಾನೀಗೇನು ಮಾಡಲಿ? ಅವ್ರಿಗೆ ಏನು ಅಂತ ಉತ್ತರ ಕೊಡಲಿ? ಏನಾಯಿತು ತುಳಸಿಯವರೇ? ಏನು ಯೋಚನೆ ಮಾಡ್ತಾ ಇದ್ದೀರಾ? ಕೋರ್ಟಲ್ಲಿ ಸಮರ್ಥ ವಿರುದ್ಧ ಯಾಕೆ ಸುಳ್ಳು ಸಾಕ್ಷಿ ಹೇಳಿದ್ರಿ ಅಂತ ನಾನು ಕೇಳಿದ್ರೆ ಅದಕ್ಕೆ ಏನಂತ ಉತ್ತರ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆತಂಕ ಪಡಬೇಡಿ. ನಾನು ನಿಮ್ಮನ್ನು ಪ್ರಶ್ನೆ ಮಾಡಬೇಕು ಅಂತ ಬಂದಿಲ್ಲ. ನಿಮ್ಮ ಮನಸ್ಸಲ್ಲಿರೋ ನೋವನ್ನು ಹಂಚ್ಕೋಬೇಕು ಅಂತ ಬಂದಿದ್ದೀನಿ. ನನಗೆ ಗೊತ್ತು ನೀವು ಸಮರ್ಥನ ಎಷ್ಟು ಇಷ್ಟಪಡ್ತೀರಿ ಅಂತ. ಅಂಥದ್ರಲ್ಲೂ ನೀವು ಅವನ ವಿರುದ್ಧನೇ ಸುಳ್ಳು ಸಾಕ್ಷಿ ಹೇಳ್ತಿದ್ದೀರಾ ಅಂದರೆ ಆ ಸಮಯದಲ್ಲಿ ನಿಮ್ಮ ಮನಸ್ಸು ಎಷ್ಟು ಅಲ್ಲೋಲ ಕಲ್ಲೋಲ ಆಗಿರುತ್ತೆ ಅಂತ ನಾನು ಊಹೆ ಮಾಡ್ಕೋಬೋದು. ನಾನು ನಿಮ್ಮ ಗಂಡನಾಗಿ ಕೇಳ್ತಾ ಇಲ್ಲ, ಒಬ್ಬ ಸ್ನೇಹಿತನಾಗಿ ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿರೋ ಒಬ್ಬ ಜೊತೆಗಾರನಾಗಿ ಕೇಳ್ತಾ ಇದ್ದೀನಿ. ಏನಾಯಿತು ತುಳಸಿ ಅವರೇ? ಸಮರ್ಥ ವಿರುದ್ಧ ಯಾಕೆ ಆ ರೀತಿ ಹೇಳಿದ್ರಿ? ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋ ನಂಬಿಕೆ ನಿಮಗಿದೆ ಅಲ್ವಾ? ನಾನು ನಿಮ್ಮ ಜೊತೆ ಇರೋವಾಗಲೂ ನಿಮ್ಗೆ ಯಾಕೆ ಇಷ್ಟೊಂದು ಆತಂಕ? ನಿಜ ಹೇಳಿ, ಏನಾಯಿತು? ಮಾಧವ್ ಅವರೇ, ಅವತ್ತು ಪಾಪು ನಮ್ಮಲ್ಲಿದ್ದಿದ್ದು ನಿಜ. ಆದರೆ ಆಕ್ಸಿಡೆಂಟ್ ಆಗಿದ್ದ ಟೈಮಲ್ಲಿ ಅವನಿಲ್ಲಿರಲಿಲ್ಲ. ತುಳಸಿಯವರೇ, ಯಾಕೆ ಈ ರೀತಿ ಹೇಳ್ತಿದ್ದೀರಾ? ಕಂಬಿ ಹಿಂದೆ ಇರೋದು ನೀವು ಹೆತ್ತಿರೋ ಮಗ. ಹೆತ್ತ ಮಕ್ಕಳನ್ನು ಅಪಾಯದಿಂದ ಪಾರು ಮಾಡೋದಕ್ಕೆ ತಾಯಿ ಸುಳ್ಳು ಹೇಳ್ತಾಳೆ ಅಂತಂದರೆ ನಂಬೋದು. ಆದರೆ ಹೆತ್ತ ಮಕ್ಕಳಿಗೆ ಅಪಾಯ ಆಗ್ತಿದೆ ಅಂತ ಗೊತ್ತಾದಾಗಲೂ ತಾಯಿ ಸುಳ್ಳು ಹೇಳ್ತಿದ್ದಾಳೆ ಅಂತಂದರೆ ನನಗೆ ನಂಬೋಕೆ ಆಗ್ತಿಲ್ಲ. ಈ ವಿಷಯದ ಬಗ್ಗೆ ನನಗೇನು ಗೊತ್ತೋ ಅದನ್ನೇ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದಕ್ಕಿಂತ ಹೆಚ್ಚಿಗೆ ನಾನು ಇನ್ನೇನು ಕೇಳಬೇಡಿ. ನಿಮ್ಮ ಕೈ ಮುಗಿತೀನಿ. ತುಳಸಿಯವರು ತುಂಬ ನೊಂದ್ಕೊಂಡಿದ್ದಾರೆ. ಇಂಥ ಸಮಯದಲ್ಲಿ ನಾನು ಅವರಿಗೆ ತೊಂದರೆ ಕೊಡ್ತಾ ಇದ್ದೀನಲ್ಲ, ಎಂಥ ದಡ್ಡ ನಾನು. ತುಂಬ ಸುಸ್ತಾಗಿದ್ದೀರಾ, ಮಲ್ಕೊಳ್ಳಿ. ನಾನಿಷ್ಟು ಕೇಳಿದ್ರೂ ತುಳಸಿಯವರು ನನ್ನಿಂದ ಮುಚ್ಚಿಡ್ತಿದ್ದಾರೆ ಅಂದರೆ ಖಂಡಿತವಾಗ್ಲೂ ಯಾವುದೋ ದೊಡ್ಡ ಕಾರಣನೇ ಇರಬೇಕು. ಅದನ್ನು ನಾನೇ ಕಂಡ್ಕೋಬೇಕು. ಅವರನ್ನು ಹಿಂಸೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಾನು ಕ್ಷಮಿಸ್ಬಿಡಿ ಮಾಧವ್ ಅವರೇ, ನನ್ನಿಂದ ಸತ್ಯ ಹೇಳೋಕ್ಕಾಗ್ತಿಲ್ಲ. ಇದೇ ಮೊದಲನೇ ಸಲ ನಾನು ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದೀನಿ. ಆದರೆ ಆ ಸುಳ್ಳಿನ ಹಿಂದೆ ನಮ್ಮ ಮನೆ ಹೆಣ್ಮಗಳ ಜೀವನ ಇದೆ, ಅವಳ ಭವಿಷ್ಯ ಇದೆ. ದಯವಿಟ್ಟು ನನಗೆ ಕ್ಷಮಿಸಿ. ತುಳಸಿ ಅಮ್ಮ ದೇವರಿಗಿಂತ ದೊಡ್ಡವರು. ನಿಧಿಗೋಸ್ಕರ ತನ್ನ ಸ್ವಂತ ಮಗನಿಗೆ ಶಿಕ್ಷೆ ಆಗ್ತಿದ್ರು ಸಹಿಸ್ಕೊತಿದ್ದಾರೆ. ಅವ್ರು ಇಂಥ ದೊಡ್ಡ ತ್ಯಾಗನ ನಾವು ಯಾವತ್ತೂ ತೀರ್ಸಕ್ಕೆ ಸಾಧ್ಯನೇ ಇಲ್ಲ. ಏನಿದಾಪಿ, ನೀನು ನಿನ್ನೆಯಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲ, ಸರಿಯಾಗಿ ಏನೂ ತಿಂದೂ ಇಲ್ಲ. ಹೀಗೆ ಆದರೆ
ಅಷ್ಟಕ್ಕೂ ತುಳಸಿಯವರು ತಮ್ಮ ಮಗನ ವಿರುದ್ಧನೇ ಯಾಕೆ ಸಾಕ್ಷಿ ಹೇಳಬೇಕು? ಅವರಿಗೆ ಮಗನ ಬಗ್ಗೆ ಯೋಚನೆ ಇಲ್ಲ ಅಂದರೂ ನೀನು ಮಾತ್ರ ಅವನ ಬಗ್ಗೆ ಯೋಚನೆ ಮಾಡ್ತಿದ್ಯಾ. ಮಗನ್ನ ಬಿಡಿಸ್ಕೊಬೇಕು ಅನ್ನೋ ಮನಸ್ಸು ಅವ್ರಿಗೂ ಇರಬೇಕಲ್ವಾ? ಅವ್ರದ್ದು ಎಷ್ಟು ಕಲ್ಲು ಹೃದಯ ಅಲ್ವಾ? ಸ್ಟಾಪ್ ಇಟ್ ದೀಪಿಕಾ. ವಿಷಯ ಏನು ಅಂತ ಗೊತ್ತಿಲ್ಲದೆ ಯಾರನ್ನು ಅರ್ಥ ಮಾಡ್ಕೊಳ್ದೆ ಏನೇನೋ ಮಾತಾಡ್ಬೇಡ. ಇವಾಗ ನಿನಗೆ ಹಶ್ವಾಗಿದೆ ತಾನೆ, ಹೋಗಿ ಟಿಫನ್ ಮಾಡು. ಅದನ್ನು ಬಿಟ್ಬಿಟ್ಟು ನನ್ನನ್ನು ಕೆಣಕ್ಬೇಡ. ನೋಡು, ನೀನು ಮತ್ತೆ ನನ್ನ ಬಗ್ಗೆ ಕೋಪ ಮಾಡ್ಕೊತಿದ್ಯಾ. ನಾನು ಏನೇ ಹೇಳಿದ್ರು ಅದನ್ನು ನೀನು ತಪ್ಪಾಗೇ ಅರ್ಥ ಮಾಡ್ಕೊತೀಯ. ನೀನು ಆರೋಗ್ಯವಾಗಿದ್ದರೆ ತಾನೇ ಅವನ್ನ ಬಿಡ್ಸೋಕ್ಕಾಗೋದು. ನೀನೇ ಈ ರೀತಿ ಯೋಚನೆ ಮಾಡ್ತಾ ಕೂತ್ಬಿಟ್ರೆ ಆಮೇಲೆ ನನ್ನ ಗತಿ ಏನಬಿ? ದೀಪಿಕಾ ಹೇಳ್ತಿರೋದು ನಿಜ. ಅವಳ ಮಾತಿಗೆ ನನ್ನ ಸಪೋರ್ಟ್ ಇದೆ. ಮನೆಯಲ್ಲಿ ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿ ಯೋಚನೆ ಮಾಡಿದ್ರೆ ನಾವು ಹೆಂಗಸರು ಏನು ಮಾಡಬೇಕು? ಸಮರ್ಥನ ಬಿಡಿಸ್ಕೊಂಡು ಬರಬೇಕು. ಅದಕ್ಕೆ ನೀವು ಓಡಾಡಬೇಕು ಅಂದರೆ ಆರೋಗ್ಯವಾಗಿರಬೇಕು. ಹೌದು ತಾನೇ? ಅದಕ್ಕೆ ಆದರೆ ಏನಾದರೆ ನೀವೆಲ್ಲರೂ ನಿಮ್ಮ ಮೂಗಿನ ನೇರಕ್ಕೆ ಮಾತ್ರ ಯೋಚನೆ ಮಾಡ್ತಿದ್ದೀರಾ. ದೀಪಿಕಾ ಹೇಳಿದ್ರಲ್ಲಿ ಏನು ತಪ್ಪಿದೆ ಹೇಳು? ಯಾವುದೇ ಹೆಣ್ಣಾದರೂ ಮೊದಲು ಪ್ರೀತಿಯಿಂದ ಹೇಳ್ತಾಳೆ. ಕೇಳದೆ ಇದ್ರೆ ಅವಳಿಗೂ ಸಿಟ್ಟು ಬರುತ್ತೆ ಅಲ್ವಾ? ತಗೋ, ಇಬ್ರು ಹೀಗೆ ಉಪವಾಸ ಕೂತ್ರೆ ಹೇಗೆ? ಮೊದಲು ತಿಂಡಿ ತಿನ್ನಿ, ಉಳಿದಿದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡ್ಬೋದು. ಎಲ್ಲದರಲ್ಲಿ ಇವಳೇ ಮೂಗು ತೋರಿಸಿ ಇವಳೇ ಒಳ್ಳೆಯವಳು ಅನ್ನಿಸ್ಕೋಬೇಕಾ? ಇಲ್ಲ, ಅಭಿ ಹತ್ರ ನಾನು ಒಳ್ಳೆಯವಳಾಗಬೇಕು. ಸಾರಿ ಅಭಿ, ನನ್ನ ಮಾತಿಂದ ನಿನಗೆ ಹರ್ಟ್ ಆಗಿದ್ರೆ ನಿನ್ನ ಹೆಲ್ತ್ ಬಗ್ಗೆ ಗಮನ ಕೊಡು ಪ್ಲೀಸ್. ಬಾ, ತಿಂಡಿ ತಿನ್ನು. ಸಾರಿ, ನೀನು ಏನೇನೋ ಮಾತಾಡಿದ್ದಕ್ಕೆ ನನಗೂ ಸ್ವಲ್ಪ ಕೋಪ ಬಂತು. ನಾನು ತಿಂದಿಲ್ಲ ಅಂತ ನೀನ್ಯಾಕೆ ಹಸ್ಕೊಂಡಿರ್ಬೇಕು? ಮೊದಲು ನೀನು ತಿನ್ನು. ಇಲ್ಲ, ಮೊದಲು ನೀನೇ ತಿನ್ನು. ಸರಿ, ಇಬ್ರು ತಿನ್ನೋಣ. ಸಮರ್ಥ ಅವತ್ತು ಅಮ್ಮನ ಮನೇಲಿ ಇದ್ದಿದ್ದು ಸತ್ಯ. ಆದರೆ ಪೊಲೀಸ್ನವರು ಆಕ್ಸಿಡೆಂಟ್ ಆಗಿದ್ದು ಮಾಧವ್ ಮಾವ ಅವ್ರಿಗೆ ಸಂಬಂಧಪಟ್ಟಿದ್ದ ಕಾರು ಅಂತಲೇ ಹೇಳ್ತಿದ್ದಾರೆ. ಅಂದರೆ ಅವ್ರ ಮನೆಯವರೇ ಯಾರೋ ಹೋಗಿ ಆಕ್ಸಿಡೆಂಟ್ ಮಾಡಿರ್ಬೋದಾ? ಹೇಗಾದರೂ ಮಾಡಿ ಆ ಕಾರ್ ಯಾರ್ದು ಅಂತ ತಿಳ್ಕೋಬೇಕು. ಆಗ ಏನಾದರೂ ಸಾಕ್ಷಿಗಳು ಸಿಕ್ಕಿದ್ರೂ ಸಿಗ್ಬೋದು. ಸಿರಿ, ಏನಾಗಿದೆ ಸಿರಿ ನಿಂಗೆ? ನಿನ್ ಪ್ರಜ್ಞೆ ಎಲ್ಲಿದೆ ಅಂತ? ಏನಾಯ್ತು ಸಂಧ್ಯಾ? ಏನಾಯ್ತಾ? ನೀ ಲೈಟರ್ ಆನ್ ಮಾಡಿದಿದ್ರೆ ಇಡೀ ಅಡ್ಗೆ ಮನೆನೇ ಲಂಕಪಟ್ನ ಆಗಿರ್ತಿತ್ತು. ನನಗೇನು ಆಗಲ್ಲ ಬಿಡು ಸಂಧ್ಯಾ. ನಮ್ಮಪ್ಪನ ಸಾವಿಗೆ ನ್ಯಾಯ ಸಿಗೋವರೆಗೂ ನಾನು ಸಾಯಲ್ಲ. ಸಾಯೋ ಮಾತೆಲ್ಲ ಯಾಕೆ ಆಡ್ತೀಯಾ? ಅಷ್ಟಕ್ಕೂ ನಿನ್ ಗಮನ ಎಲ್ಲಿತ್ತು ಸಿರಿ? ಏನ್ ಯೋಚನೆ ಮಾಡ್ತಿದ್ದೆ? ಸಂಧ್ಯಾ, ಸಮರ್ಥ ಆಕ್ಸಿಡೆಂಟ್ ಮಾಡಿಲ್ಲ ಅಂದಮೇಲೆ ಮಾಧವ್ ಮಾವ ಅವ್ರ ಮನೆಯಲ್ಲೇ ಬೇರೆ ಯಾರಾದರೂ ಆಕ್ಸಿಡೆಂಟ್ ಮಾಡಿರ್ಬೋದಲ್ವಾ? ಅವ್ರ ಮನೆಗೆ ಸಂಬಂಧಪಟ್ಟಿದ್ದ ಕಾರು ಅಂದಮೇಲೆ ಅವರಲ್ಲೇ ಯಾರಾದರೂ ಒಬ್ಬರು ಆಕ್ಸಿಡೆಂಟ್ ಮಾಡಿರೋದಕ್ಕೆ ತಾನೇ ಸಾಧ್ಯ? ಹೌದಲ್ವಾ? ಆ ಕಾರ್ ಯಾರ್ದು ಅಂತ ತಿಳ್ಕೊಂಡ್ರೆ ನಮ್ಗೆ ಇನ್ನೊಂದಷ್ಟು ಸಾಕ್ಷಿಗಳು ಸಿಗ್ಬೋದು. ಹೇಗಾದರೂ ಮಾಡಿ ಆ ಕಾರಿನ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದನ್ನೆಲ್ಲ ಪೊಲೀಸವ್ರು ನೋಡ್ಕೋತಾರೆ ಬಿಡು ಸಿರಿ. ನೀನು ಏನೋ ಮಾಡೋಕ್ಕೋಗಿ ಮತ್ತೇನೋ ಅವಂತರಗಳನ್ನ ಮಾಡ್ಕೋಬೇಡ. ಏನಾದರೂ ಪರವಾಗಿಲ್ಲ ಸಂಧ್ಯಾ, ಅದು ಎಷ್ಟೇ ಕಷ್ಟ ಆದರೂ ಸರಿ, ಸಮರ್ಥನ ನಾನು ಆಚೆ ಕರ್ಕೊಂಡು ಬರಬೇಕು. ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡಲೇಬೇಕು. ಆಗಲೇ ನನಗೆ ಸಮಾಧಾನ ಆಗೋದು. ಯೋಚನೆ ಮಾಡಬೇಡ ಸಿರಿ, ಎಲ್ಲ ನೀನು ಅನ್ಕೊಂಡ ಹಾಗೆ ಆಗುತ್ತೆ. ಧೈರ್ಯವಾಗಿರು. ಸತ್ಯಕ್ಕೆ ಯಾವಾಗಲೂ ಸೋಲಿಲ್ಲ. ಗೆಲ್ಲೋದು ಸ್ವಲ್ಪ ತಡ ಆಗ್ಬೋದು, ಆದರೆ ಖಂಡಿತವಾಗ್ಲೂ ಗೆದ್ದೇ ಗೆಲ್ಲುತ್ತೆ. ಥ್ಯಾಂಕ್ ಯು ಸಂಧ್ಯಾ. ಈಗ ನನ್ನ ಪರವಾಗಿ ನನ್ನ ಜೊತೆ ಅಂತ ಇರೋಳು ನೀನೊಬ್ಳೆ. ಯಾಕಾಗಿ ಹೇಳ್ತಿದ್ಯಾ ಸಿರಿ? ಮನೆಯವರು ಎಲ್ಲರೂ ನನಗೆ ಬೈತಿದ್ರು,
ನನ್ನ ದೂಷಿಸ್ತಿದ್ರು. ಆಗ ನನ್ನ ಪರವಾಗಿ ನಿಂತಿದ್ದು ನೀನು ಒಬ್ಳೆ. ಈಗ ನಾನು ನಿನ್ನ ಪರವಾಗಿ ನಿಲ್ಲೋದ್ರಲ್ಲಿ ಯಾವ ದೊಡ್ಡತನೂ ಇಲ್ಲ. ಅದರಲ್ಲೂ ನೀನು ಸತ್ಯದ ಪರವಾಗಿ ಹೋರಾಟ ಮಾಡ್ತಿದ್ಯಾ. ನೀನು ಗೆಲ್ತೀಯ ಸಿರಿ. ನಿನ್ನ ತಂದೆ ಸಾವಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಆ ನಂಬಿಕೆ ನನಗಿದೆ.